ನಮಸ್ಕಾರ. ಇಂದು ನಾನು ತೆನಾಲಿ ರಾಮನ ಕಥೆಯೊಂದಿಗೆ ಬಂದಿದ್ದೇನೆ. ತೆನಾಲಿ ರಾಮನ ಕಥೆಗಳು ರಾತ್ರಿ ಮಕ್ಕಳು ಮಲಗುವಾಗ ಹೇಳಲು ಬಹಳ ಚೆಂದ. ಆತನ ಕಥೆಗಳಲ್ಲಿ ಬುದ್ಧಿಚಾತುರ್ಯದಿಂದ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ವಿಚಾರ ಮಕ್ಕಳಲ್ಲಿ ಕುತೂಹಲ ಕೆರಳಿಸುತ್ತದೆ. ಇಂದಿನ ಕಥೆ ಧಾನ್ಯ ಮತ್ತು ನಾಣ್ಯಗಳದ್ದು. ವಿಜಯನಗರದಲ್ಲಿ ವಿದ್ಯುಲ್ಲತಾ ಎಂಬ ಅಹಂಕಾರಿ ಮಹಿಳೆಯೊಬ್ಬಳಿದ್ದಳು. ಆಕೆಗೆ ಅವಳ ಸಾಧನೆಗಳ ಮೇಲೆ ಬಹಳ ಗರ್ವವಿತ್ತು. ಆಕೆಗೆ ಜಂಬದಿಂದ ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ಅಭ್ಯಾಸವೂ ಇತ್ತು. ಒಂದು ದಿನ ಆಕೆ ತನ್ನ ಮನೆಯ ಮುಂದೆ ಆಕೆಯನ್ನು ಬುದ್ಧಿವಂತಿಕೆಯಲ್ಲಿ ಸೋಲಿಸಿದರೆ ಅವರಿಗೆ 1000 ರೂಪಾಯಿಗಳ ಬಹುಮಾನ ನೀಡುವುದಾಗಿ ಒಂದು ಸೂಚನಾ ಫಲಕ ಹಾಕಿದಳು. ಸೂಚನಾ ಫಲಕ ಎಂದರೆ ಏನು ಹೇಳಿ? ಅದರ ಅರ್ಥ, ಏನಾದರೂ ವಿಷಯ ತಿಳಿಸಬೇಕಾದರೆ ಅದನ್ನು ಬರೆದು ನಿಗದಿತ ಸ್ಥಳದಲ್ಲಿ ಪ್ರದರ್ಶಿಸುವುದು. ವಿದ್ಯುಲ್ಲತಾಳನ್ನು ತಮ್ಮ ಬುದ್ಧಿವಂತಿಕೆಯಿಂದ ಸೋಲಿಸಲು ಅನೇಕರು ಪ್ರಯತ್ನಪಟ್ಟರು. ಯಾರಿಂದಲೂ ಆಕೆಯನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಒಂದು ದಿನ ಒಬ್ಬ ಸೌದೆ ಮಾರುವವ ಅಲ್ಲಿಗೆ ಬಂದ. ಆತ ಅವಳ ಮನೆಯ ಮುಂದೆ ನಿಂತು ಸೌದೆ ಕೊಂಡುಕೊಳ್ಳುವಂತೆ ಗಟ್ಟಿಯಾಗಿ ಕೂಗಲಾರಂಭಿಸಿದ. ಆ ಸದ್ದಿನಿಂದ ಕೆರಳಿದ ವಿದ್ಯುಲ್ಲತಾ, ಸೌದೆಯನ್ನು ನನಗೆ ಮಾರಾಟ ಮಾಡಿ ಹೋಗು ಎಂದಳು. ಆತ, ನಾನು ಸೌದೆಯನ್ನು ಒಂದು ಮುಷ್ಟಿ ಧಾನ್ಯಕ್ಕೆ ಮಾರುತ್ತೇನೆ ಎಂದ. ಆಕೆ ಅದಕ್ಕೆ ಒಪ್ಪಿಕೊಂಡು ಸೌದೆಗಳನ್ನು ಹಿತ್ತಲಲ್ಲಿ ಇಡಲು ಹೇಳಿದಳು. ಸೌದೆ ಮಾರುವವ, ನಿಮಗೆ ನಾನು ಹೇಳಿದ್ದು ಅರ್ಥವಾಗಿಲ್ಲ. ನಾನು ಕೇಳಿದ್ದು 1 ಮುಷ್ಟಿ ಧಾನ್ಯ ಎಂದ. ಆಕೆಗೆ ಅವನ ಮಾತು ಅರ್ಥವಾಗದ ಕಾರಣ ತನ್ನ ಮನೆಯ ಮುಂದಿನ ಫಲಕವನ್ನು ತೆಗೆದು 1000 ರೂಪಾಯಿಗಳನ್ನು ಕೊಡುವಂತೆ ಹೇಳಿದ. ಆಕೆ ಕೋಪಗೊಂಡು ಆತನ ಜೊತೆ ವಾದ ಮಾಡಿದಳು. ಗಂಟೆಗಟ್ಟಲೆ ವಾದವಿವಾದದ ನಂತರ ಇಬ್ಬರು ನ್ಯಾಯ ಕೇಳಲು ಹೋದರು. ನ್ಯಾಯಾಧೀಶರು ಸೌದೆ ಮಾರುವವನಿಗೆ ತನ್ನ ವಿಚಾರವನ್ನು ವಿವರವಾಗಿ ಹೇಳಲು ಆದೇಶಿಸಿದರು. ಆತ, ನಾನು ಸೌದೆಗೆ ಬದಲಾಗಿ 1 ಮುಷ್ಟಿಯಷ್ಟು ಧಾನ್ಯ ಕೇಳಿದೆ, ಅಂದರೆ 1 ಮುಷ್ಟಿ ಅಗಲದ 1 ಧಾನ್ಯ. ಆದರೆ ಈಕೆ 1 ಮುಷ್ಟಿಯಷ್ಟು ಧಾನ್ಯಗಳನ್ನು ತಂದಳು. ಅವಳಿಗೆ ನಾನು ಹೇಳಿದ್ದು ಅರ್ಥವಾಗಲಿಲ್ಲ. ಆದ್ದರಿಂದ ಆಕೆ ಅವಳ ಮನೆಯ ಮುಂದಿನ ಫಲಕ ತೆಗೆದು ನನಗೆ 1000 ರೂಪಾಯಿಗಳನ್ನು ಕೊಡಬೇಕು ಎಂದ. ಆಕೆಯನ್ನು ಬುದ್ಧಿವಂತಿಕೆಯಿಂದ ಸೋಲಿಸಿದ ಸೌದೆ ಮಾರುವವನಿಗೆ ವಿದ್ಯುಲ್ಲತಾ 1000 ರೂಪಾಯಿಗಳನ್ನು ಕೊಟ್ಟು ಆಕೆಯ ಮನೆಯ ಮುಂದಿನ ಫಲಕ ತೆಗೆದಳು. ಇದು ಸಾಮಾನ್ಯ ಜನರಿಂದ ಸಾಧ್ಯವಿಲ್ಲವೆಂದು ಆಕೆಗೆ ಅನಿಸಿತು. ನೀನು ಯಾರು? ಸಾಮಾನ್ಯ ಸೌದೆ ಮಾರುವವ ಖಂಡಿತ ನೀನಲ್ಲ ಎಂದು ಆಕೆ ಕೇಳಿದಾಗ ವೇಷ ಮರೆಸಿ ಬಂದಿದ್ದ ತೆನಾಲಿ ರಾಮ ತನ್ನ ನಿಜವಾದ ಪರಿಚಯ ಮಾಡಿಕೊಂಡನು. ಆಕೆಗೆ ತನ್ನ ಪ್ರತಿಭೆಯ ಮೇಲಿದ್ದ ಅಹಂಕಾರವನ್ನು ಮುರಿಯಲು ತೆನಾಲಿ ರಾಮ ಮಾಡಿದ ಉಪಾಯವಿದು. ಇದರ ನೀತಿ ಏನು ಹೇಳಿ? ನಮ್ಮಲ್ಲಿರುವ ಪ್ರತಿಭೆಯ ಮೇಲೆ ಹೆಮ್ಮೆ ಇರಲಿ, ದುರಹಂಕಾರ ಬೇಡ. ಇಂದಿನ ತೆನಾಲಿ ರಾಮನ ಕಥೆ ಹೇಗಿತ್ತು? ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ. ಧನ್ಯವಾದಗಳು.